ಗೃಹ ಸಚಿವ ಪರಮೇಶ್ವರರ ಮನೆಗೆ ಎಬಿವಿಪಿ ಮುತ್ತಿಗೆ ಹಾಕೋ ಯತ್ನ ಮಾಡಿದೆ. ನೇಹಾ ಹತ್ಯೆ ಪ್ರಕರಣದಲ್ಲಿ ಸಚಿವರ ಹೇಳಿಕೆಯನ್ನ ಖಂಡಿಸಿ ಎಬಿವಿಪಿ ಸಂಘಟನೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದೆ. ಸದಾಶಿವನಗರದ ನಿವಾಸದ ಬಳಿ ಪೊಲೀಸರು ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರು ಪರಮೇಶ್ವರರ ಮನೆ ಬಳಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಮುತ್ತಿಗೆಗೆ ಯತ್ನಿಸಿದಂತಹ ಕಾರ್ಯಕರ್ತರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್. ಈಗ ಎಬಿವಿಪಿ ಪ್ರತಿಭಟನೆಯ ಬಿಸಿ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಹಂತಕ್ಕೆ ಹೋಗಿದೆ. ಸ್ಥಳದಲ್ಲಿ ಏನೆಲ್ಲ ಆಯ್ತು? ಖಂಡಿತವಾಗಿ ವಿಜಯ್, ನೇಹಾ ಹತ್ಯೆ ವಿಚಾರ ಕುರಿತಂತೆ ಪರಮೇಶ್ವರ್ ಅವರು ಹೇಳಿರ್ತಕ್ಕಂತ ಏನು ಹೇಳಿಕೆ ಇದೆ, ಇದನ್ನ ಖಂಡಿಸಿ ಎಬಿಪಿ ಕಾರ್ಯಕರ್ತರು ಬೆಳಿಗ್ಗೆನೆ ಅವರ ಸರ್ಕಾರಿ ನಿವಾಸಕ್ಕೆ ಮುತ್ತಿಗೆ ಹಾಕ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ಸದ್ಯ ಈಗ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೆ ಅಲ್ಲಿ ಏನು ಮುತ್ತಿಗೆಗೆ ಬಂದಿದ್ದಂತ ಎಬಿಪಿ ಕಾರ್ಯಕರ್ತರನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಈ ಘಟನೆ ಸಂಬಂಧ ಈಗ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು, ತಮ್ಮ ಹೇಳಿಕೆಯಿಂದ ನೇಹಾ ಅವರ ತಂದೆ ತಾಯಿಗಳಿಗೆ ಏನಾದ್ರೂ ಬೇಜಾರಾಗಿದ್ರೆ ತಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳೋದ್ರ ಜೊತೆಗೆ ಸದ್ಯ ಈ ವಿಚಾರದಲ್ಲಿ ಅಂದ್ರೆ ನೇಹಾ ಹತ್ಯೆ ಪ್ರಕರಣದಲ್ಲಿ ಅವ್ರಿಗೆ ಬಂದಂತ ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ತಾವು ಹೇಳಿಕೆಯನ್ನ ಕೊಟ್ಟಿದ್ದಾಗಿಯೂ ಕೂಡ ಹೇಳಿದ್ದಾರೆ. ಸದ್ಯ ಈಗ ಎಬಿವಿಪಿ ಅವರು ಮತ್ತೆ ಬಿಜೆಪಿ ಅವರು ಈ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದ್ರು ಸಹಿತವಾಗಿ ಸರ್ಕಾರ ಏನೆಲ್ಲ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ಇರ್ಬೋದು, ಸಿಎಂ ಅವರು ಇರ್ಬೋದು, ಅವರು ತಮ್ಮ ಕಾರ್ಯವನ್ನ ಮುಂದುವರಿಸ್ತಾರೆ ಅಂತಕ್ಕಂಥ ಹೇಳಿಕೆಯ ಜೊತೆಗೆ ಸದ್ಯ ಈಗ ಪರಿಸ್ಥಿತಿಯನ್ನ ಹತೋಟಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಈಗ ಪೊಲೀಸರು ಮಾಡಿದ್ದು. ಸದ್ಯ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕಲು ಬಂದಂತ ಎಬಿಪಿ ಕಾರ್ಯಕರ್ತರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದು ಪರಿಸ್ಥಿತಿ ಶಾಂತವಾಗಿದೆ. ಸದ್ಯ ಈಗ ಪರಮೇಶ್ವರ್ ಅವರ ಹೇಳಿಕೆಯನ್ನ ಈಗ ಎಬಿಪಿ ಕಾರ್ಯಕರ್ತರಿಗೂ ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದ್ದು. ಸದ್ಯ ಈಗ ಯಾವುದೇ ಅಹಿತಕರ ಘಟನೆಗಳು ಆಗ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಏನು ಯತ್ನವನ್ನ ಏನ್ ಮಾಡಿದ್ರು ಅದನ್ನ ತಡೆ ಹಿಡಿಯುವಲ್ಲಿ ಕೂಡ ಈಗ ಪೊಲೀಸರು ಸಫಲವಾಗಿದ್ದು. ಸದ್ಯ ಹತ್ಯೆ ಪ್ರಕರಣದಲ್ಲಿ ಈಗ ಸರ್ಕಾರ ಯಾವ್ಯಾವ ಹಂತದ ತನಿಖೆಯನ್ನ ಮಾಡಬೇಕು, ಸದ್ಯ ಬೇರೆ ಆಂಗಲ್ ಅಲ್ಲಿ ಏನಾದ್ರೂ ತನಿಖೆ ಮಾಡಿ ಈ ಪ್ರಕರಣ ಕುರಿತಂತೆ ಏನಾದ್ರೂ ವೈಯಕ್ತಿಕ ಕಾರಣಗಳೇನಾದ್ರೂ ಇತ್ತ ಅಂತಕ್ಕಂಥ ವಿಚಾರವನ್ನು ಕೂಡ ಈಗ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮುಂದಾಗಿದೆ. ಸದ್ಯ ಈ ಪ್ರಕರಣ ಕುರಿತಂತೆ ಪರಮೇಶ್ವರ್ ಅವರು ಕೂಡ ಅವರ ತಂದೆ ಮತ್ತೆ ತಾಯಿಯಲ್ಲಿ ವಿಷಾದವನ್ನ ಘಟನೆ ಸಂಬಂಧ ಮತ್ತೆ ತಾವು ನಿನ್ನೆ ನೀಡಿದಂತ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸೋದ್ರ ಮುಖಾಂತರ ಹೆಚ್ಚಿನ ಅನಾಹುತಗಳು ಅಥವಾ ಅವರ ಬೆಂಬಲಿಗರಿಂದ ಇನ್ನಷ್ಟು ಏನು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ವಿಚಾರದ ಜೊತೆಗೆ ಸದ್ಯ ಅವ್ರಿಗಿರ್ತಕ್ಕಂಥ ಮಾಹಿತಿ ಅಂದ್ರೆ ಹತ್ಯೆ ಪ್ರಕರಣದಲ್ಲಿ ಏನೇನೆಲ್ಲ ಆಯ್ತು ಅಂದ್ರೆ ಸತ್ಯಾಸತ್ಯತೆಗಳನ್ನ ಈಗ ಸರ್ಕಾರ ಕಂಡುಹಿಡಿಯಲು ಕೂಡ ಮುಂದಾಗಿದ್ದು. ಸದ್ಯ ಪರಮೇಶ್ವರ್ ಅವರ ಹೇಳಿಕೆಯಿಂದಾಗಿ ಈಗ ಎಬಿಪಿ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆದಿದ್ದು ಸದ್ಯ ಪರಿಸ್ಥಿತಿ ಶಾಂತವಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.